ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಕೋಲಾರದಲ್ಲೂ ಕೂಡ ಶುಕ್ರವಾರ ಮಸೀದಿಗಳ ಮುಂದೆ ಪ್ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡುವ ಮೂಲಕ ಜೊತೆಗೆ ಮಾನವ ಸರಪಳಿಯನ್ನ ನಿರ್ಮಿಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯದಾದ್ಯಂತ ಇಂದು ಶುಕ್ರವಾರ ನಮಾಜ್ ಬಳಿಕ ಮಸೀದಿಗಳ ಮುಂಭಾಗದಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಮೌನ ಪ್ರತಿಭಟನೆಗೆ ಉಲೇಮಾಗಳ ಕರೆಗೆ ನೀಡಿದ್ದು, ಅದರಂತೆ ಕೋಲಾರದ ಎಲ್ಲಾ ಮಸೀದಿಗಳ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ನಗರದ ಬಹುತೇಕ ಮಸೀದಿಗಳ ಎದುರು ಎಲ್ಲರೂ ಕೈಗೆ ಕಪ್ಪು ಪಟ್ಟಿ ಧರಿಸಿ ಭಿತ್ತಿ ಪತ್ರ ಹಿಡಿದು ಮಾನವ ಸರಪಳಿಯನ್ನ ನಿರ್ಮಿಸುವ ಮೂಲಕ ಕೇಂದ್ರ ಜಾರಿಗೆ ತಂದಿರುವ ವಕ್ಫ್ ಕಾಯ್ದೆ ಹಿಂಪಡೆಯಲು ಆಗ್ರಹಿಸಿದರು. ಕೋಲಾರದಲ್ಲಿ ಎಲ್ಲೆಡೆಯೂ ಸಹ ಶಾಂತಿಯುತ ಹಾಗೂ ಮೌನವಾಗಿ ಸಾವಿರಾರು ಜನರು ಸೇರಿ ಪ್ರತಿಭಟನೆ ನಡೆಸಿದರು. ಕೋಲಾರದ ಹಜರತ್ ಬಿಲಾಲ್ ಮಸೀದಿಯ ಇಮಾಮ್ ಸಾಬ್ ಮೌಲಾನಾ ಖಲೀಲು ರಶಾದಿ ರವರು ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ಸಂವಿಧಾನ ಹಾಗೂ ಶರಿಯತ್ನ ವಿರುದ್ಧವಾಗಿರುವುದರಿಂದ ಈ ಕೂಡಲೇ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಹಿಂಪಡಿಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ. ವಕ್ಫ್ ತಿದ್ದುಪಡಿ ಕಾಯ್ದೆ ವಾಪಸ್ ಪಡಿಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಅಂತ ಹೇಳಿದ್ರು. रास्ता छोड़ के इधर आ जाओ भैया, झंडा फहराना होता नहीं, जरा ये साइड आ जाओ। हमारा सड़क से आगे वहाँ बराबर आने बा